ಗ್ಲಾಲ್ ಬ್ಲಾಡರ್ ಸ್ಟೋನ್ ಅಂತ ಸರ್, ಇದಕ್ಕೆ ಏನಕ್ಕೆ ಬರುತ್ತೆ? ಇದು ದೇಹದ ಯಾವ ಭಾಗದೊಳಗಡೆ ಬಹಳ ಪ್ರಮುಖವಾಗಿ ಇದು ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಸರ್? ಒಂದು ಹೇಳ್ತೀನಿ, ಫೋರ್ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ, ನಮ್ಮ ಶರೀರದಲ್ಲಿ ಯಾವಾಗ ಏನಾಗುತ್ತೆ ಯಾಕಾಗುತ್ತೆ ಅಂತ ಅನ್ನೋದು ಸ್ಪೆಸಿಫಿಕ್ ಆಗಿ ಯಾರು ಹೇಳೋಕ್ಕಾಗಲ್ಲ ಸರ್. ಯಾಕಂದ್ರೆ ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬಂದಾಗ ನನ್ನ ಇಮ್ಯಾಜಿನೇಷನ್ಸು, ಅವನದು ಫುಡ್ಡು ಸರಿ ಇಲ್ಲ, ನಾವು 12 ವರ್ಷ ಅವನಿಗೆ, ಅಥವಾ ಅವನು ಬಹುಶಃ ಪೆಪ್ಸಿ ಕೋಕ್ ಜಾಸ್ತಿ ಕುಡ್ದಿದ್ನೇನೋ ಅದು ಇದು ಅಂತಂದರೆ ಡಾಕ್ಟ್ರು ಒಂದೇ ಹೇಳಿದರು, ರಾಜೀವರೇ ಈಸ್ ಅ ವೆರಿ ಟಾಪ್ ಎಮಟಾಲಜಿಸ್ಟ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಎಮಟಾಲಜಿ, ಸೇಮ್ ಸಿವಿಲ್ ಇರಲಿ, ನಮಗೆ ಗೊತ್ತಿಲ್ಲ ಯಾಕೆ ಬರುತ್ತೆ ಅಂತ. ಅಂತಂತ ವಿಚಿತ್ರ ಕೇಸಸ್ ಬರ್ತಾರೆ. ಅವರ ಜನ್ಮದಲ್ಲಿ ಕುಡ್ದಿರಲ್ಲ, ಅವ್ರ ಜನ್ಮದಲ್ಲಿ ಆಮೇಲೆ ಸ್ಮೋಕ್ ಮಾಡಿರಲ್ಲ, ಅವ್ರ ಜನ್ಮದಲ್ಲಿ ಇದು ಏನೋ ಈ ಕಾರ್ ಗ್ಯಾರೇಜು ಅಂತ ಕಡೆ ಇರಲ್ಲ, ಅಂಥವ್ರಿಗೂ ಬ್ಲಡ್ ಕ್ಯಾನ್ಸರ್ ಬರುತ್ತೆ. ಆ ಮಕ್ಕಳು ಅವರು ಹೆಂಗಿರ್ತಾರೆ ಅಂದ್ರೆ ಗೊತ್ತಾಗಲ್ಲ. ಆದ್ರಿಂದ ಯಾಕೆ ಬೈತೀನಿ, ನಾನು ಬೈತಾ ಇದ್ದೆ ನನ್ನ ಮನೆ, ಯಾಕಂದ್ರೆ ಟೆನ್ಷನ್. ಸೊ ಅದಕ್ಕೆ ಗಾಲ್ ಬ್ಲಾಡರ್ ಸ್ಟೋನ್ ಏನಂದ್ರೆ, ನನ್ನದು ಇಷ್ಟೇನೆ, ನಮ್ಮ ಶರೀರ, ಆ ಶರೀರದಲ್ಲಿ 80ರಿಂದ ಹೆಚ್ಚು ಆರ್ಗನ್ಸ್ ಇದೆ. ಯಾವುದೋ ಒಂದು ಗ್ರೂಪ್ ಆಫ್ ಆರ್ಗನ್ಸ್, ಅಂಗಗಳು, ಅವು ಕೆಲಸ ಮಾಡ್ತಾ ಇಲ್ಲ. ಅವು ಏನೋ ಒಂದು ಪರ್ಟಿಕ್ಯುಲರ್ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ ಅಂತ ನನ್ನ ಇಮ್ಯಾಜಿನೇಷನ್. ಅದು ಎ ಪರ್ಟಿಕ್ಯುಲರ್ ಆರ್ಗನ್ಸ್ಗೆ ಸಪ್ಲೈ ಮಾಡ್ತಾ ಇಲ್ಲ. ಆದ್ರಿಂದ ಅಲ್ಲಿ ಏನಾದರೂ ಡಿಫಾರ್ಮಿಟೀಸ್ ಆಗುತ್ತೆ ಅಂತ ನಾನು ಹೇಳೋದು. ಈಗ ಇಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ ಬಂತು ಅಂದ್ರೆ ಆಪರೇಷನ್ ಇಲ್ದೇನೆ 100% ಅದನ್ನು ತೆಗಿಯಕ್ಕಾಗಲ್ಲ ಅಂತ ಒಂದು. ಆಪರೇಷನ್ದು ಕಾಸ್ಟ್ ಜಾಸ್ತಿ ಇರ್ತೈತೆ, ಆಮೇಲೆ ಭಯ, ಮತ್ತೇನಾದರೂ ಕಾಂಪ್ಲಿಕೇಶನ್ ಆಗುತ್ತೋ, ಮತ್ತೇನೋ ಸ್ಟೋನ್ ಹೋಗಿ ಮತ್ತೇನೋ ಸಿಸ್ಟ್ ಇದ್ದು ಅದು ಕ್ಯಾನ್ಸರಸ್ ಅದಾಗಿ ಮತ್ತೆ ಸ್ಪ್ರೆಡ್ ಆಗಿ ಮೈಂಡಲ್ಲಿ ಏನೆಲ್ಲ ಗೊಂದಲಗಳು. ಆಮೇಲೆ ಕೆಲವರಿಗೆ ತನ್ನ ಬಾಡಿನ ಹಂಗೆ ಇಟ್ಕೊಳ್ಬೇಕು, ಯಾವ ಆಪರೇಷನ್ಸು ಮಾಡಬಾರ್ದು. ಸೊ ಈ ರೀತಿ ಇರ್ತೈತೆ. ಆಮೇಲೆ ನನಗೆ ಭಾರಿ ವಿಚಿತ್ರ ಕ್ವಶನ್ಸ್ ಕೇಳ್ತಾರೆ ಬಂದಾಗಿ, ಸರ್ ಕಿಡ್ನಿ ಸ್ಟೋನ್ ಆಯ್ತು ಅಂದ್ರೆ ಆಚೆ ಬರಕ್ಕೆ ರಸ್ತೆ ಇದೆ, ಗಾಲ್ ಬ್ಲಾಡರ್ ಸ್ಟೋನ್ ನಿಮ್ಮಿಂದ ಹೋಗ್ತದಂದ್ರೆ ರಸ್ತೆ ಎಲ್ಲಿದೆ ಅಂತ ಕೇಳ್ತಾರೆ. ಅದು ವೆರಿ ವೆರಿ ಯುನಿಕ್ ಕ್ವಶನ್ಸ್. ಯಾಕಂದ್ರೆ ಈಗ ಮಾತಾಡ್ತಾ ಅದು ನೆನಪು ಬಂತು. ನನ್ನ ಕ್ವಶನ್ ಇಷ್ಟೇನೆ, ಇಡೀ ನಮ್ಮ ಬಾಡಿನಲ್ಲೆಲ್ಲ ತೂತಿದೆ, ಅದನ್ನ ಇಂಗ್ಲಿಷ್ ಪೋರ್ಸ್ ಅಂತೀವಿ, ಕಾಣಿಸಲ್ಲ. ನಾವು ಸ್ವೆಟ್ ಬರುತ್ತಲ್ಲ ಅದೇ ಆ ಪೋರ್ಸ್ ಇಂದನೇ ಈಚೆ ಬರೋದು. ಪೋರ್ಸ್ ಇಂದ ಆ ಸಣ್ಣ ಒಂದು ಮೈಕ್ರೋಸ್ಕೋಪಿಕ್ ಇದು ಯಾವುದು ರಸ್ತೆಗಳು. ಸೊ ನನ್ನ ಭಾವನೆ ಇದು ಮೆಲ್ಟ್ ಆಗಿ ಬಹುಶಃ ಆ ಟಾಕ್ಸಿನ್ ಆಗಿ, ಆ ಟಾಕ್ಸಿನ್ಸ್ ಯೂರಿನಲ್ಲಾರು ಬರ್ಬೋದು. ಈಗ ಟಾಕ್ಸಿನ್ಸ್ ಏನು ಬರುತ್ತೆ, ಎಂಟೈರ್ ಶರೀರದ ಟಾಕ್ಸಿನ್ ಅಲ್ಟಿಮೇಟ್ಲಿ ಯೂರಿನಲ್ಲಿ ಆಚೆ ಹೋಗೋದು. ಉದಾಹರಣೆ ಹೇಳ್ಬೇಕಂದ್ರೆ ಸೆಲ್ ಅಂದ್ರೆ ಜೀವಕೋಶ. ಪ್ರತಿ ಜೀವಕೋಶಕ್ಕೂ 2 ಪೈಪ್ಲೈನ್ ಇದೆ. ಅದನ್ನ ಟೆಕ್ನಿಕಲಿ ಬ್ಲಡ್ ವೆಸಲ್ಸ್ ಅಂತೀವಿ. ಒಂದು ಪೈಪ್ಲೈನ್ ನಾವೇಂತೀವಿ ಆಹಾರ ತಲುಪಿಸೋದು, ಅದನ್ನ ಆರ್ಟ್ರೀಸ್ ಅಂತೀವಿ. ಇನ್ನೊಂದು ಪೈಪ್ಲೈನ್ ಹೇಳ್ತೀವಿ ವೇನ್ಸ್, ಅದು ಟಾಕ್ಸಿನ್ಸ್ ಅಂದ್ರೆ ಗಲೀಜ್ ತೆಗೆಯೋದು, ಕಾರ್ಬನ್ ಡೈಆಕ್ಸೈಡ್ ಮಾಡೋದು. ಇದು ಆಹಾರ ತಲುಪಿಸೋದು ಅಂದ್ರೆ ಆಕ್ಸಿಜನ್, ಹಾರ್ಮೋನ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್. ಆ ಸೇಮ್ ಸಿಸ್ಟಮ್ ಎಂಟೈರ್ ಬಾಡಿನಲ್ಲಿ. ಅದೇ ಸಿಸ್ಟಮ್ ಅಲ್ಲಿ ಆ ಗಾಲ್ ಬ್ಲಾಡರ್ ಸ್ಟೋನ್ ಮೆಲ್ಟ್ ಆಗಿ ಟಾಕ್ಸಿನ್ ಆಗಿ ಆಚೆ ಬರುತ್ತೆ ಅಂತ ಹೇಳ್ತೀನಿ. ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ತೀನಿ. ಯಾಕಂದ್ರೆ ಎಕ್ಸಾಂಪಲ್ ತಗೊಂಡಾಗ ಎಳೆಯಾಗಿ ವಿವರಿಸಿದ್ರೆ ಜನಕ್ಕೆ ಅರ್ಥಬದ್ಧವಾಗಿ ಇದಾಗುತ್ತೆ. ಯಾಕೆಂದ್ರೆ ಇದಕ್ಕೂ ಶಾಕ್ ಆಗ್ತದೆ. ನನ್ನಲ್ಲಿ ಏನು ಅಂದ್ರೆ, ನನ್ನಲ್ಲಿ ಬಂತು ಅಂದ್ರೆ ನಮ್ಮ ಶರೀರ ಕನ್ನಡಿ ಇದ್ದಂಗಿದೆ. ಆ ಕನ್ನಡಿನ ಮತ್ತೆ ಬ್ರಿಟ್ಲ್ ಮಾಡಿ ಅಂದ್ರೆ ಒಡೆದು ಬಿಟ್ಟು ಒಂದ್ಸರಿ ಹೊಡೆದ್ರೆ ಮತ್ತೆ ಕನ್ನಡಿ ಮತ್ತೆ ಸರಿ ಹೋಗಲ್ಲ. ಆ ಕನ್ನಡಿ ಇದ್ದಂಗೆ ಇರ್ಲಿ ಅಂತ ಒಂದು ರೀತಿ ನನ್ನ ಟ್ರೀಟ್ಮೆಂಟ್ ಪ್ರಾಸೆಸ್ ಇರೋದು. ಆಹಾರನೇ ಔಷಧಿ. ಸೊ ಇಲ್ಲಿ ಒಬ್ಬ ಪೇಷಂಟ್, ಅವರ ಹೆಸರು ಶಿವಪ್ಪ ಅಂತೇನೋ, ಎನಿವೆ ಅದನ್ನ ನೀವು ತೋರಿಸಿ. ಯಾಕಂದ್ರೆ ವಿತ್ ಎಕ್ಸಾಂಪಲ್ಸ್ ತೋರಿಸಿದಾಗ, ಯಾಕಂದ್ರೆ ನಾವು ಜನಕ್ಕೆ ಏನು ಗೊತ್ತಾ, ಕಾನ್ಫಿಡೆನ್ಸ್ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂದ್ರೆ ಟ್ರೂತ್ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರಿಗೆ 50% ರೋಗ ಆಟೋಮೆಟಿಕ್ಲಿ ಹೊರಟೋಗುತ್ತೆ. ನನಗೂ ಹೋಗುತ್ತೆ ಅಂತ. ನಾವು ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಿದ್ರೆ
ಅವ್ರು ಅಂದ್ಕೊಳ್ತಾರೆ ಇದೇನೋ ಪ್ರಾಡಕ್ಟ್ ಮಾರ್ಕೊಳ್ಳೋದಕ್ಕೆ ಇದು ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ನಾನು ನಿಮ್ಮ ನ್ಯೂಸ್ ಚಾನಲ್ ಯಾವತ್ತೂ ನಾನು ಪ್ರಾಡಕ್ಟ್ನ ಹೆಸರು ಹೇಳೋದಿಲ್ಲ, ಏನೂ ಹೇಳಲ್ಲ. ಹಾಂ ಸರ್, ಫಸ್ಟ್ ಆಹಾರದ ಹೇಳೋದು. ಕರೆಕ್ಟ್ ಸರ್. ಯಾಕಂದರೆ ಜನ ಆಟೋಮೆಟಿಕ್ಲಿ ಪಾಪ ಎಲ್ರಿಗೂ ಗೊತ್ತು ಮತ್ತೆ ಬರ್ತಾರೆ. ಸೊ ಇಲ್ಲಿ ಅವರು ಶಿವಪ್ಪನವ್ರು ಬಂದಾಗ 50+ ಏಜು, ಮೇನ್ ಗಾಲ್ ಬ್ಲೆಡರ್ ಸ್ಟೋನ್, ಅದ್ರ ಪೇಯ್ನು, ಆಪರೇಷನ್ ಮಾಡಿ, ಪ್ಲಸ್ ಡಯಾಬಿಟೀಸು, ಪ್ಲಸ್ BP, ಪ್ಲಸ್ ಕೊಲೆಸ್ಟ್ರಾಲ್, ಅಂದರೆ ಮಲ್ಟಿಪಲ್ ಪ್ರಾಬ್ಲಮ್ಸ್. ಓಕೆ. ನನ್ನಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ ಏನು ನಾನು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಕೊಟ್ಟಿದ್ದೀನಿ, ಆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಜೊತೆನಲ್ಲಿ ಆಹಾರ ಪದ್ಧತಿ ಏನು ಹೇಳಿದ್ದೀನಿ ಅದೇ ಪದ್ಧತಿನಲ್ಲಿ ಅವ್ರಿಗೆ ಡಯಾಬಿಟೀಸ್ ಕ್ಲಿಯರು, ಅವ್ರ ಮೆಡಿಕೇಶನ್ಸ್ ಅಲ್ಲಿ ಇಲ್ಲ. 6.7 ಇದ್ದು HbA1c, 6.5 or 7 ಇದ್ದಿದ್ದು 5 ಸಮಥಿಂಗ್ ಆಗೋಯ್ತು ಒಂದೈತೆ 2 ತಿಂಗಳಿಗೆ. ಗಾಲ್ ಬ್ಲಾಡರ್ ಸ್ಟೋನು ಇದಾಗೋಯ್ತು, BP ನಾರ್ಮಲ್ ಆಗೋಯ್ತು, ಆಮೇಲೆ ಕೊಲೆಸ್ಟ್ರಾಲು ನಾರ್ಮಲ್ ಆಯ್ತು. ಅಂದ್ರೆ ಆಹಾರ ಪದ್ಧತಿ ಮತ್ತೆ ನಾನು ಡೆವಲಪ್ ಮಾಡಿರೋ ಇದೊಂದು ಸೆಲ್ ರೀಜನರೇಷನ್ ಪ್ರಾಸೆಸ್ ಸೈನ್ಸು, ಪ್ರೀಬಯೋಟಿಕ್ ಅಪ್ರೋಚು, ಆ ಒಂದು ಔಷಧಿ ನಮ್ಮ ಹೊಟ್ಟೆಲಿರೋ ಏನು ಆಹಾರ ರೂಪದಲ್ಲಿ ಕೊಡ್ತಿದೆ, ಈ ರೀತಿ ಆಗ್ತೈತೆ.